ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಧುಕುಮಾರ್ ಅಂತ, ಹೊಸರುಂಡಿ ಗ್ರಾಮ, ಟಿ ನರಸೀಪುರ ತಾಲೂಕು. ನಾನು BE ಗ್ರ್ಯಾಜುಯೇಟು, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೀಕೆಂಡ್ಸಲ್ಲಿ ಅಗ್ರಿಕಲ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ನಮ್ಮದು ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ನಮ್ಮದು 10 ಎಕರೆ ಜಮೀನಿದೆ. ನಾವು 2013ನೇ ಇಸ್ವಿಯಿಂದ ಅದರಲ್ಲಿ ಕೃಷಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ನಾವು ಪ್ರತಿ ವರ್ಷ ಬಾಳೆ ಮತ್ತು MC ಬೆಳೀತಾ ಇದ್ದೀವಿ. ನನಗೆ 2018ನೇ ಇಸ್ವಿಯಲ್ಲಿ ಯಾರ ಗೊಬ್ಬರ ಪರಿಚಯ ಆಯಿತು. ಯಾರದಲ್ಲಿ ಪ್ರಮುಖವಾದಂಥ ಯಾರಮಿಲಾ ಕಾಂಪ್ಲೆಕ್ಸ್, ಯಾರ ನೈಟ್ರೋಬೋರು ಮತ್ತು ಯಾರ ಕ್ಯಾಲ್ಶಿಯಂ ನೈಟ್ರೇಟು, ವಾಟರ್ ಸಾಲ್ಯುಬಲ್ ಆದಂಥ 19 ಹಾಲು, 1261, 13045, 5234 ನಾವು ಪ್ರತಿ ವರ್ಷ ಯೂಸ್ ಮಾಡ್ತಾ ಬಂದಿದ್ದೀವಿ. ಯಾರ ಗೊಬ್ಬರಗಳಲ್ಲಿ ಪ್ರಮುಖವಾಗಿ ನಮಗೆ ಇಷ್ಟ ಆಗಿದ್ದಂದರೆ ಯಾರಮಿಲಾ ಕಾಂಪ್ಲೆಕ್ಸ್ ಮತ್ತು ಯಾರಲಿವರ್ ನೈಟ್ರೋಬೋರ್. ಯಾರಮಿಲಾ ಕಾಂಪ್ಲೆಕ್ಸಲ್ಲಿ 9 ಪೋಷಕಾಂಶಗಳು ವಿತ್ NPK ಕಂಟೆಂಟ್ ಇದೆ. ಇದು ಒಂದು ಗಿಡಕ್ಕೆ ಏನು ಬೇಕಾಗಿರೋಂಥ ಪೋಷಕಾಂಶಗಳನ್ನ ಇದು ಒದಗಿಸ್ಕೊಡುತ್ತೆ. ಮತ್ತು ಗಿಡನೂ ಕೂಡ ಹೆಲ್ದಿ ಆಗಿರುತ್ತೆ. ಮತ್ತು ನಾವು ಯಾರಲಿವರ್ ನೈಟ್ರೋಬೋರ್ ಯಾಕೆ ಇಷ್ಟ ಅಂತ ಹೇಳಿದ್ರೆ, ಮೊದಲು ನಾವು ಯಾರಾಸಿಯಾನ್ನ ಡ್ರಿಪ್ಪಲ್ಲಿ ಯೂಸ್ ಮಾಡ್ತಾಯಿದ್ವಿ. ಅದು ಸಾಯಿಲ್ ಅಪ್ಲಿಕೇಶನ್ ಇರಲಿಲ್ಲ. ಇದು ಸಾಯಿಲ್ ಅಪ್ಲಿಕೇಶನ್ ಥರ ಇತರೆ ಕೈಗೊಬ್ಬರಗಳ ಜೊತೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ವ್ಯಾಕ್ಸ್ ಕಂಟೆಂಟ್ ಇರೋದ್ರಿಂದ ಮಳೆ ಬಿದ್ದರೂ ಏನು ಲೀಚಿಂಗ್ ಆಗೋಲ್ಲ. ಯಾರ ಗೊಬ್ಬರಗಳನ್ನ ಬಳಕೆ ಮಾಡಿದ್ಮೇಲೆ ನಮ್ಮ ಫೀಲ್ಡಲ್ಲಿ ತುಂಬ ವ್ಯತ್ಯಾಸ ಕಂಡ್ವಿ. ಸ್ಟೆಮ್ ಗರ್ತ್ ಆಗಿರ್ಬೋದು, ವೆಜಿಟೇಟಿವ್ ಗ್ರೋತ್ ಆಗಿರ್ಬೋದು, ಪ್ಲ್ಯಾಂಟ್ ಹೆಲ್ತ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬರ್ತಾಯಿದೆ. ಕಂಪೇರ್ ಟು ಬೇರೆ ಗೊಬ್ಬರ ಯೂಸ್ ಮಾಡ್ತಿರುವಾಗ ನಮಗೆ ಗೊನೆ ಎಲ್ಲ 10ರಿಂದ 12 kg ಬರ್ತಾಯಿತ್ತು. ಯಾರ ಗೊಬ್ಬರಗಳನ್ನ ಬಳಕೆ ಶುರು ಮಾಡಿದ್ಮೇಲೆ ಎಲ್ಲ 15ರಿಂದ 20 kg ಬರ್ತಾಯಿದೆ. ಈ ಇಯರು ನಮ್ಮ ಫೀಲ್ಡಲ್ಲಿ ಗೊನೆ ಬಂದಿರೋದು ನೋಡಿದ್ರೆ 15ರಿಂದ 20 kg ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ನಾನು ಎಲ್ಲ ರೈತರಿಗೂ ಯಾರ ಗೊಬ್ಬರ ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಾವು ತುಂಬ ವರ್ಷದಿಂದ ಇದನ್ನ ಯೂಸ್ ಮಾಡ್ಕೊ ಬಂದಿದ್ದೀವಿ. ಒಳ್ಳೆ ರಿಸಲ್ಟ್ ಕೂಡ ತೊಗೊಂಡಿದ್ದೀವಿ. ಉತ್ತಮ ಗುಣಮಟ್ಟದ ಗೊಬ್ಬರ ಉತ್ತಮ ಬೆಲೆಗೆ ಸಿಗ್ತಾ ಇದೆ. ಮಣ್ಣಿನ ಗುಣಮಟ್ಟ ಕೂಡ ಚೆನ್ನಾಗಿದೆ. ಇದು ನಮ್ಮ ತೋಟ ನೋಡಿ ಬೇರೆ ರೈತರಿಗೂ ಸಜೆಸ್ಟ್ ಮಾಡಿದ್ದೆ ಯೂಸ್ ಮಾಡೋದಕ್ಕೆ. ಯೂಸ್ ಮಾಡಿದ್ದಾರೆ, ಆಲ್ರೆಡಿ ವ್ಯತ್ಯಾಸಗಳನ್ನ ಕಂಡಿದ್ದಾರೆ. ನಾನು ಎಲ್ಲ ರೈತರಿಗೂ ಯಾರ ಗೊಬ್ಬರ ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ನಮ್ಮ ಯಾರ ನಮ್ಮ ಮೊದಲ ಆಯ್ಕೆ.